ತಾಯಿ ಆಗಿಲ್ಲ, ನನಗೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತ. ಆಗ ನನ್ನ ತಲೆಯಲ್ಲಿ ಈ ಒಳ್ಳೆ ಯೋಚನೆ ಬಂತು. ಅದಕ್ಕೆ ಈ ವ್ಯವಸ್ಥೆ ಎಲ್ಲ ಮಾಡಿದ್ದು. ಸರಿ, ಬೇಗ ಸೀರೆ ಉಟ್ಕೊಂಡು ಬನ್ನಿ, ಕಾಯ್ತಿದ್ದಾರೆ ಎಲ್ಲರೂ. ನಾನ್ ಪೂಜೆಗೆ ಕೂರಲ್ಲ. ನಾನು ಈಗಲೇ ಇಲ್ಲಿಂದ ಹೊರಡ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೊ. ಏನ್ ಹೇಳ್ತಿದ್ದೀರಾ ಮೇಡಮ್? ಹೀಗ್ ಮಾಡಿದ್ರೆ ದೇವ್ರ ಶಾಪಕ್ಕೆ ಗುರಿ ಆಗ್ತೀರಾ. ಏನ್ ಮಾತಾಡ್ತಿದ್ದೆ ನೀನು? ಹ್ಞೂ ಮೇಡಮ್, ಈ ಪೂಜೆ ಮಾಡಕ್ ಒಪ್ಕೊಂಡ್ಮೇಲೆ ಮಾಡ್ಲಿಲ್ಲ ಅಂದ್ರೆ ಆ ತಾಯಿ ಕೋಪ ಮಾಡ್ಕೊಡ್ತಾಳಂತೆ. ಅಷ್ಟೇ ಅಲ್ಲ, ಇಲ್ಲಿ ಬಂದಿರೋರ್ಗೆಲ್ಲ ನೀವು ತಾಯಿ ಆಗಕ್ಕೆ ಈ ಪೂಜೆ ಮಾಡ್ತಿರೋದು ಅಂತ ಗೊತ್ತಿದೆ. ನೀವಿಲ್ಲಿಂದ ಹೇಳ್ದೆ ಕೇಳ್ದೆ ಹೋದ್ರೆ ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಇಷ್ಟೊತ್ತಿಗೆ ನಿಮ್ಮ ವಿಷಯನ ಪುರೋಹಿತರು ಮನೆಯವ್ರಿಗೆ ಹೇಳಿರ್ತಾರೆ. ಅವರು ಖುಷಿಯಾಗಿರ್ತಾರೆ. ಅಂಥದ್ರಲ್ಲಿ ಪೂಜೆ ಮಾಡದೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ತಗೊಳ್ಳಿ ಮೇಡಮ್, ರಾಹುಕಾಲ ಶುರು ಆಗೋದ್ ಮುಂಚೆ ಪೂಜೆ ಶುರು ಮಾಡಬೇಕು. ತಗೊಳ್ಳಿ. ದೀಪ ಮಾಡಿರೋ ಕುತಂತ್ರಿ ಕೆಲಸ ಸೌಂದರ್ಯಂಗೆ ಗೊತ್ತಾಗ್ಲಿ ಆಗಿದೆ. ಅವಳಿಗೆ ಮಾರಿ ಅಪ್ಪ. ಸೌಂದರ್ಯ ಸೀರೆ ಉಟ್ಕೊಂಡ್ಬರ್ಲಿ, ನಾನೇ ವಿಷಯ ಹೇಳ್ತೀನಿ. ಹಾ, ಏನೇ ಸುಕ್ಕು, ಮನ್ಸಿನಲ್ಲೇ ಗೊಳ್ಕೊಂಡು ಯಾರಿಗೋ ಶಾಪ ಆಗ್ತಾ ಇದೆಯಾ? ಹೋಗ್ರಿ, ನಂದೇ ನನ್ಗೆ, ಬೇರೆಯವ್ರಿಗೆ ನಾನೇನಕ್ಕೆ ಶಾಪ ಹಾಕ್ಲಿ? ಏನಮ್ಮ ದೀಪ, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಸೌಂದರ್ಯಂಗೆ ಒಳ್ಳೇದಾಗ್ಲಿ ಅಂತ ಇವತ್ತು ಈ ವಿಶೇಷ ಪೂಜೆ ಮಾಡಿಸ್ತಿದೀಯಾ? ಇದನ್ನ ಕೇಳಿ ನಮಗಂತೂ ತುಂಬಾ ಖುಷಿ ಆಯ್ತಮ್ಮ. ಮೊನ್ನೆ ನೀನ್ ಮಾಡಿದ ತಪ್ಪಿಗೆ ಬೈದಿದ್ದವನು ಇವತ್ತು ನೀನ್ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಮನಸ್ಸಾರೆ ಹೊಗಳ್ತಾ ಇದ್ದೀನಿ. ಮಾವ, ನೀವು ನಮ್ಮ ಅಪ್ಪನ ಸ್ಥಾನದಲ್ಲಿರೋರು. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿನೂ ಹೇಳ್ಬೇಕು, ಸರಿ ಮಾಡಿದ್ರೆ ಇದು ಸರಿ, ಈ ಥರನೇ ಮಾಡುವಂತ ಪ್ರೋತ್ಸಾಹನೂ ಕೊಡ್ಬೇಕು. ಆ ಅಧಿಕಾರ ನಿಮ್ಗಿದೆ. ಸೌಂದರ್ಯ ಎಲ್ಲಿ? ಸೀರೆ ಉಟ್ಕೊಂಡು ಬರಕ್ ಹೋಗಿದ್ದಾರೆ. ಪಾಪ, ಸುಳ್ಳು ಹೇಳಿ ಸೀರೆ ಕೊಟ್ಬಿಟ್ಟಿಯಾ? ಏನು ಗೊತ್ತಿಲ್ಲದೆ ಪಾಪ ಅವಳು ಸೀರೆ ಉಟ್ಕೊಂಡ್ಬರಕ್ ಹೋಗಿದ್ದಾಳೆ. ಇಲ್ಲ ಮೇಡಮ್, ಅವ್ರಿಗೆ ವಿಷಯ ಎಲ್ಲ ಗೊತ್ತಿದೆ. ಯಾವ ವಿಷಯ? ಅವ್ರ ತಾಯಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಪೂಜೆ ಮಾಡಿಸ್ತಿರೋದು ಅಂತ ನಾನು ಅವ್ರಿಗೆ ಹೇಳ್ದೆ. ಅದಕ್ಕೇನಂದ್ಲು? ಏನೂ ಹೇಳಿಲ್ಲ. ಮತ್ತೆ ಅವ್ರ ಮೈದನ ಬಗ್ಗೆನ ಮಾತಾಡಕ್ ಶುರು ಮಾಡಿದ್ರು. ಆದ್ರೆ ನಾನ್ ಬಿಡ್ತೀನ, ನೀವ್ ತಾಯಿ ಆಗೇಬೇಕು ಅಂತ ಹೇಳ್ದೆ. ಅದಕ್ಕೆ ದೋಷ ಏನಾದ್ರೂ ಇದ್ರೆ ಈ ಪೂಜೆಯಿಂದ ಅದು ಪರಿಹಾರ ಆಗತ್ತೆ ಅಂತನೂ ಹೇಳ್ದೆ. ಸೀರೆ ಉಟ್ಕೊಂಡ್ ಬನ್ನಿ ಅಂತ ಕಳ್ಸಿದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅಂತೂ ಏನೋ ನಡೆಸ್ತಾ ಇದ್ದಾಳೆ ಈ ದೀಪ. ಆದರೆ ಮಕ್ಳನ್ನ ಕಂಡ್ರೆ ಮಾರುದ್ದ ಹೋಗೋ ಸೌಂದರ್ಯ ಇವತ್ತು ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೆ, ಹೇಗೆ ಎದುರಿಸ್ತಾಳೆ ನೋಡೋಣ. ದೀಪ, ಅಗ್ನಿ ಕುಂಡಕ್ಕೆ 4 ಮೂಲೆ ಅರಿಶಿನ ಕುಂಕುಮ ಇಡಬ್ಬ. ಹೋಗ್ಬಾ ಶಾಸ್ತ್ರಿಗಳೇ. ಹೋಗಿ ಸುಕ್ಕು, ನೀನು ದೀಪಾಗೆ ಹೆಲ್ಪ್ ಮಾಡು. ಪುರೋಹಿತರು ಹೇಳಿದ್ದು ನನ್ಗಲ್ಲ, ದೀಪಂಗೆ. ಹೋಗಿ ಹೆಲ್ಪ್ ಮಾಡು. ದೇವಸ್ಥಾನದಲ್ಲಿ ಮುಖ ಗಂಟಿಟ್ಕೊಂಡು ಕೆಲಸ ಮಾಡಬಾರ್ದು. ಇಲ್ಲಿ ದೀಪ ಪೂಜೆ ಮಾಡಿಸ್ತಿರೋದು ಸೌಂದರ್ಯಂಗೆ ಒಳ್ಳೇದಾಗ್ಲಿ ಅಂತಲ್ಲ, ಅವಳು ಹಾಳಾಗ್ಲಿ ಅಂತ. ಹಾಳಾಗ್ಲಿ ಅಂತನ? ಅದೇನಂತ ಸರಿಯಾಗಿ ಬಿಡಿಸೇಳಿ ಚಿಕ್ಕಮ್ಮ. ನಿನ್ ತಾಯಿ ಸ್ಥಾನದಲ್ಲಿರೋ ಸೌಂದರ್ಯಂಗೆ ಮಕ್ಕಳಾಗ್ಲಿ ಅನ್ನೋ ಕಾರಣಕ್ಕೆ ಸೌಂದರ್ಯನ್ ಕೈಯಲ್ಲೇ ಪೂಜೆ ಮಾಡಿಸ್ತಿದ್ದಾಳೆ. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಸಿದಾಳೆ, ತೊಟ್ಲುಗಳು ತೂಗ್ತಿದೆ. ಪಾಪ ಸೌಂದರ್ಯ ಅಳೋದೊಂದು ಬಾಕಿ. ಅವಳ ನೋಡಕ್ ಆಗ್ತಿಲ್ಲ ಚಿರು. ಪಾಪ ನಮ್ ಸೌಂದರ್ಯ ಆಗ್ಲಿಂದ ನಿನ್ನೇ ನೆನ್ಪು ಮಾಡ್ಕೋತಿದ್ದಾಳೆ. ಚಿರು, ನೀನ್ ಬೇಗ ಬಂದು ನೀನ್ ಅದಕ್ಕೆಲ್ಲ ಕಾಪಾಡಪ್ಪ. ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೇನು ಆಗಲ್ಲ, ಆಗ್ಬಾರ್ದು. ನಾನೀಗಲೇ ಬರ್ತಿದ್ದೀನಿ, ನೀವು ಅದಕ್ಕೆ ಜೊತೆನೇ ಇರಿ. ಅಯ್ಯೋ, ಅವಳ ಕಷ್ಟ ನೋಡಕ್ ಆಗ್ತಿಲ್ಲಪ್ಪ. ಆದಷ್ಟು ಬೇಗ ಬಂದ್ಬಿಡು. ಅಚ್ಚಪ್ಪ, ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೋ ಚಿಕ್ಕಮ್ಮ ಏನ್ ಹೇಳಿದ್ರು? ಹೇಳ್ತೀನಿ ಬಾ.
ಅಪರೂಪಕ್ಕೆ ಈ ಥರ ಓ ಡ್ರಾಮಾ ಮಾಡ್ತಿದ್ರೆ ಬಾಡಿಲಿರೋ ನರನಾಡಿಗಳೆಲ್ಲ ಆಕ್ಟಿವ್ ಆಗಿಬಿಡುತ್ತೆ. ದೇವ್ರೆ, ಈ ಥರ ಚಾನ್ಸ್ ಸಿಗ್ತಾನೆ ಇರಲಿ. ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಭಕ್ತಿಯಿಂದ ಕುತ್ಕೋ ಅಮ್ಮ. ಇಷ್ಟು ದಿನ ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಇವತ್ತು ಅದೇ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಈ ಪೂಜೆ ನಡಿಬಾರ್ದು. ಅದಕ್ಕೆ ಚಿರುನೇ ವಿಘ್ನ ಆಗೋ ಹಾಗೆ ಕಾಡಬೇಕು. ಈ ಮನೆಯವ್ರ ವಂಶ ನಿರ್ವಂಶ ಮಾಡೋದೇ ನನ್ನ ಗುರಿ. ಇದು ಆದಷ್ಟು ಬೇಗ ನೆರವೇರೋ ಥರ ಆಗಬೇಕು. ಯಾವ ಕಾರಣಕ್ಕೂ ಈ ದೊಡ್ಡ ಮನೇಲಿ ಮಕ್ಕಳು ಹುಟ್ಟಬಾರ್ದು, ತೊಟ್ಲು ತೂಗಬಾರ್ದು. ಇದೇ ನಾನು ಮಾಡ್ತಿರೋ ಸಂಕಲ್ಪ. ನೋಡಮ್ಮ, ಎಲ್ಲ ತೊಟ್ಲಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ ತೊಟ್ಲಿಗೆ ಮಗುನ ಮಲಗಿಸಮ್ಮ.